19 ವರ್ಷಗಳ ಬಳಿಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ಅತಿ ದೊಡ್ಡ ನಕ್ಸಲ್ ಕಾರ್ಯಾಚರಣೆ ನಿನ್ನೆ ಸಾಯಂಕಾಲ ಉಡುಪಿಯ ಹೆಬ್ರಿ ಬಳಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನು ಎನ್ಕೌಂಟರ್ ಮಾಡಲಾಗಿದೆ. ಹತ್ತೊಂಬತ್ತು ವರ್ಷಗಳ ಬಳಿಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ಅತಿ ದೊಡ್ಡ ನಕ್ಸಲ್ ಕಾರ್ಯಾಚರಣೆ ಇದು. ಸಾಕೇತ್ ರಾಜನ್ ಹತ್ಯೆಯ ಬಳಿಕ ಈಗ ನಡೆದಿರತಕ್ಕಂಥದ್ದು ವಿಕ್ರಮ್ ಗೌಡ ಎನ್ಕೌಂಟರ್. ದಕ್ಷಿಣ ಭಾರತದ ನಕ್ಸಲರ ನೇತೃತ್ವವನ್ನು ವಹಿಸಿದ್ದೇ ಇದೆ ವಿಕ್ರಮ್ ಗೌಡ. ರಾಜ್ಯದಲ್ಲಿ ಇದುವರೆಗೆ 4 ನಕ್ಸಲರ ಹತ್ಯೆಯಾಗಿದೆ ಇಲ್ಲಿ ತನಕ. ಅದರಲ್ಲಿ ಸಾಕೇತ್ ರಾಜನ್ನ ನಂತರದ ಅತಿ ದೊಡ್ಡ ಬೇಟೆ ಅಂದರೆ ಅದು ವಿಕ್ರಮ್ ಗೌಡ ಬೇಟೆ. ನಿನ್ನೆ ಸಾಯಂಕಾಲ ಉಡುಪಿಯ ಹೆಬ್ರಿ ಬಳಿ ಅದು ಅವರ ವಿಕ್ರಮ್ ಗೌಡ ಅವರ ಗ್ರಾಮದ ಬಳಿಯಲ್ಲೇ ANFನವರು ಹೊಡೆದುರುಳಿಸಿದ್ದಾರೆ. ಸಾಕೇತ್ ರಾಜನ್ ಎನ್ಕೌಂಟರ್ ಆಗಿತ್ತು. ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಸಾಕೇತ್ ರಾಜನ್ 2005ರಲ್ಲಿ ಮೆಣಸಿನ ಹಾಡ್ಯ ಅಂತಕ್ಕಂಥ ಪ್ರದೇಶದಲ್ಲಿ ಇದೇ ANF ಅವರು ಸಾಕೇತ್ ರಾಜನ್ನ ಹೊಡೆದುರುಳಿಸಿದರು. ಹಾಗೆ ನೋಡೋಕ್ಕೆ ಹೋದರೆ ದಕ್ಷಿಣ ಭಾರತದಲ್ಲಿ ಈ ನಕ್ಸಲರು ಹುಟ್ಕೊಳ್ಳೋದಕ್ಕೆ ಕಾರಣನೇ ಸಾಕೇತ್ ರಾಜನ್. ಮೈಸೂರಿನ ಶ್ರೀಮಂತ ಕುಟುಂಬದ ವ್ಯಕ್ತಿ ಆತ. ನಕ್ಸಲಿಸಮ್ಗೆ ಬಂದು ANF ಗುಂಡಿಗೆ ಹತನಾಗ್ತಾನೆ. ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಕ್ಸಲರಿಂದ ಏನು ತೊಂದರೆ ಆಗಿದೆ ಅಂತ ಅಲ್ಲ, ಆದರೆ ನಕ್ಸಲರ ಆ್ಯಕ್ಟಿವಿಟಿ ಅಂತೂ ಇದ್ದೇ ಇದೆ. ಪರ್ಟಿಕ್ಯುಲರ್ಲಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ. ಪಶ್ಚಿಮ ಘಟ್ಟ ಪ್ರದೇಶ ಅಂತಂದರೆ ನಿಮಗೆ ಅದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾಕೆ ಅಂತಂದರೆ ಆ ಕಾಡು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದವರು ತಲೆಮರೆಸ್ಕೊಳ್ಳೋದಕ್ಕೋಸ್ಕರ. ಆ ಭಾಗದಲ್ಲಿ ಕೆಲವು ಕಾಡಿದೆ, ಆ ಕಾಡಲ್ಲಿ ಕಿರ್ಚ್ಕೊಂಡ್ರೂ ಯಾವನು ಹತ್ತಿರ ಬರಲ್ಲ, ಯಾರಿಗೂ ಕೇಳಿಸೋದೇ ಇಲ್ಲ. ಅಂಥ ದಟ್ಟ ಕಾನನದಲ್ಲೇ ಇವರ ಆ್ಯಕ್ಟಿವಿಟೀಸು. ಬಯಲು ಪ್ರದೇಶಕ್ಕೆ ಬಂದರೆ ಪೊಲೀಸರು ಹೊಡೆದಾಕ್ಬಿಡ್ತಾರೆ. ಇದು ನೋಡ್ತಾ ಇದ್ದೀರಾ ನೀವು ದೃಶ್ಯ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಚಿಕ್ಕಮಗಳೂರು ಭಾಗದಲ್ಲಿ ಕಳೆದ 20 ವರ್ಷಗಳಿಂದಲೂ ಕೂಡ ಹೆಚ್ಚು ಕಡಿಮೆ ನಕ್ಸಲ್ ಚಟುವಟಿಕೆಗಳು ನಡೆದೇ ಇದೆ. ಈ ರಕ್ತ ಸಿಕ್ತ ಇತಿಹಾಸ ಅಂತ ನಾವೇನು ಹೇಳ್ತೀವಿ ನಕ್ಸಲರದ್ದು, ಅದನ್ನು ಒಂದು ಸರ್ತಿ ನೆನಪಿಸ್ಕೊಳ್ಳೋದಾದರೆ ನಾರಾಯಣಗೌಡ. ಅರವಿಂದ್, ಹೌದು ಕಣ ಅರವಿಂದ್. ಅಂದರೆ ನಿಜಕ್ಕೂ ಯಾಕೆಂತಂದರೆ 2001ರಲ್ಲಿ ಯಾವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಆಯಿತು, 2002ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆ ಒಂದು ನಕ್ಸಲ್ ಚಟುವಟಿಕೆ ಆರಂಭವಾಗಿದ್ದಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲ್ ಚಟುವಟಿಕೆ ಆರಂಭ ಅಂದರೆ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆ ಆರಂಭ ಆಗೋದಕ್ಕೆ ಪ್ರಮುಖ ಅಂದರೆ ಸಾಕೇತ್ ರಾಜನ್ ಅವರೇ ಕಾರಣ ಆಗಿರುವಂಥದ್ದು. ಆದರೆ 2005ರಲ್ಲಿ ಯಾವಾಗ ಸಾಕೇತ್ ರಾಜನ್ ಅವರನ್ನ ಒಂದು ಎನ್ಕೌಂಟರ್ ಮಾಡಿ ಅಂತಂದರೆ ಕೊಪ್ಪ ತಾಲೂಕಿನ ಮೆಣಸಿನ ಅಡ್ಡದಲ್ಲಿ ಕಾವೇರಮ್ಮ ಮತ್ತು ದೇವಿರಪ್ಪ ಅನ್ನೋರ ಮನೆಯಲ್ಲಿ ಇದ್ದಂಥ ಏನು ಸಾಕೇತ್ ರಾಜನ್ ಅವ್ರನ್ನ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ANF ಅವರು ಅವ್ರನ್ನ ಎನ್ಕೌಂಟರ್ ಮಾಡಿದ್ದಂಥದ್ದು. ಅದಾದ ನಂತರ ಈಗೇನು ಎನ್ಕೌಂಟರ್ ಆಗಿದ್ದಾರೆ ವಿಕ್ರಮ್ ಗೌಡ. ಈ ವಿಕ್ರಮ್ ಗೌಡ ಕೂಡ ಸಾಕೇತ್ ರಾಜನ್ ಅವರನ್ನ ಎನ್ಕೌಂಟರ್ ಮಾಡೋಕ್ಕೆ ಮಾಹಿತಿ ನೀಡಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ವೆಂಕಟೇಶ್ ಅನ್ನೋರನ್ನು ಕೂಡ 2007ರಲ್ಲಿ ಆತನ ಮೇಲೆ ಅವರನ್ನ ಕೊಲೆ ಮಾಡಿದ್ದಂಥದ್ದು. ಆದರೆ ಮತ್ತೆ ಮನೋಹರ್ ಹಾಗೂ ಶಂಕರ್ 2007ರಲ್ಲಿ ಕೊಪ್ಪ ತಾಲೂಕಿನ ಮಾವಿನಹೊಲ ಗ್ರಾಮದ ಮಾವಿನಹೊಲದಲ್ಲಿ ಒಂದು ಮನೆಯಲ್ಲಿ ಇದ್ದಂಥ ಶಂಕರ್ ಮತ್ತೆ ಮನೋಹರ್ ಏನು ನಕ್ಸಲರಿದ್ರು ಅವರಿಬ್ಬರು ಇದರನ್ನ ಖಚಿತ ಮಾಹಿತಿ ಮೇರೆಗೆ ANF ಅವರು ಅವ್ರ ಮೇಲೂ ಕೂಡ ಒಂದು ಫೈರಿಂಗ್ ಮಾಡಿ ಅವರನ್ನು ಕೂಡ ಕೊಲೆ ಸಾಯಿಸಿದಂಥದ್ದು. ಆದರೆ ಈ ಒಂದು ಘಟನೆಯಲ್ಲಿ ಪೊಲೀಸ್ ಪೇದೆ ಗುರುಪ್ರಸಾದ್ ಅವರ ತಲೆಗೂ ಕೂಡ ಗಂಭೀರ ಗಾಯ ಆಗಿತ್ತು. ತದನಂತರ ಅವರು ಹುಷಾರಾದಂಥದ್ದು. ಆದರೆ 2005ರ ನಂತರ 2014ರವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಕ್ರಿಯವಾಗಿದ್ದಂಥ ನಕ್ಸಲ್ ಚಟುವಟಿಕೆ 2013-14ರ ನಂತರ ಸುಮಾರು ಒಂದು 8-10 ಜನ ನಕ್ಸಲರು ಶರಣಾಗತಿಯರಾದ ಮೇಲೆ ಮಲೆನಾಡಿಗರ ಸೂಕ್ತ ಬೆಂಬಲ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೇರಳಕ್ಕೆ ಹೋಗಿದ್ದಂಥದ್ದು. ಈಗ ಕೇರಳದಿಂದ ಮತ್ತೆ ವಾಪಸ್ ಬಂದಲ್ಲಿ ಈ ವಿಕ್ರಮ್ ಗೌಡ ಈಗ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿರುವಂಥದ್ದು. ಆದರೆ 2005ರಿಂದ 2010-11ರವರ ಕಳೆದ ಈ ಪೀರಿಯಡ್ ಇರುವಂಥ 4-5 ವರ್ಷಗಳ ಕಾಲ ಮಲೆನಾಡಿಗರು ಸಾಕಷ್ಟು ಆತಂಕದಲ್ಲೇ ಬದುಕುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದ್ದಂಥದ್ದು. ಯಾಕೆಂತಂದ್ರೆ ಒಂದು ಕಡೆ ಪೊಲೀಸ್ನವರು ಕೂಡ ಸಾಕೇತ್ ರಾಜನ್ ಅವರನ್ನ ಎನ್ಕೌಂಟರ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಗಿರಿಜನರು ಕೂಡ ಸಾವನ್ನಪ್ಪಿದ್ದಂತೆ. ಆ ಫೈರಿಂಗ್ ಮಾಡ್ಬೇಕಾದ್ರೆ ಇಬ್ಬರು ಗಿರಿಜನರು ಕೂಡ ಸಾವನ್ನಪ್ಪಿದಂಥದ್ದು. ಒಂದು ಕಡೆ ಪೊಲೀಸವರಿಗೆ ಮಾಹಿತಿ ನೀಡಿದ್ರೆ ನಕ್ಸಲರು ಹೊಡೆದಾಕ್ತಾರೆ, ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಎನ್ಕೌಂಟರ್ ಮತ್ತೆ ನಕ್ಸಲರನ್ನು ಎನ್ಕೌಂಟರ್ ಮಾಡಬೇಕಾದ್ರೆ ಮಿಸ್ಫೈರ್ ಆಗಿ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪೀರಿಯಡ್ 2005ರ ನಂತರ 2010, 11, 12 ಈ ಒಂದು 7-8 ವರ್ಷಗಳ ಕಾಲ ಮಲೆನಾಡಲ್ಲಿ ಮಲೆನಾಡಿನ ಕಾಡಂಚಿನ ಕುಗ್ರಾಮದ ಜನ ಆತಂಕದಲ್ಲೇ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದ್ದಂಥದ್ದು. ಆದರೆ 2004
2013-14 ನಂತರ ಮಲೆನಾಡಿಗರ ಸೂಕ್ತ ಬೆಂಬಲ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆ ನಕ್ಸಲರು ಎಲ್ಲರೂ ಕೂಡ ಕೇರಳಕ್ಕೆ ಹೋಗಿದ್ದಂಥದ್ದು. ಆಗ ಮಲೆನಾಡಿಗರ ಜನ ಅಂದರೆ 2013-14 ನಂತರ ಇಲ್ಲಿ ಕರಪತ್ರ ಹಂಚೋದಾಗ್ಬೋದು ಅಥವಾ ನಕ್ಸಲರು ಆಯುಧಗಳನ್ನು ಇಟ್ಕೊಂಡು ಓಡಾಡುವಂಥದ್ದಾಗ್ಬೋದು, ಯಾರೋ ಅಪರಿಚಿತರು ಕಾರಂಜಿನ ಕುಗ್ರಾಮಕ್ಕೆ ಬಂದೋದು, ಇವೆಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ನಿಂತೋಗಿತ್ತು. ಆದರೆ ಈಗ ಕಳೆದ 2 ತಿಂಗಳಿನಿಂದ ಈ ಒಂದು ಈಗ ಏನು ಈದು ಗ್ರಾಮ, ಉಡುಪಿ ಜಿಲ್ಲೆಯ ಈದು ಗ್ರಾಮಕ್ಕೆ 6 ಜನ ಬಂದೋಗಿದ್ರು. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಗೂ ಕೂಡ ಸುಮಾರು 5-6 ಜನ ಬಂದಿದ್ರು. ತದನಂತರ ಕೊಪ್ಪ ತಾಲೂಕಿನ ಕಡೆಗುಂದಿ ಸುಬ್ಬೇಗೌಡರ ಮನೆಗೂ ಕೂಡ 4-5 ಜನ ಬಂದೋಗಿದ್ದಂಥದ್ದು. ಈಗ ಮತ್ತೆ ಇದು ಆರಂಭವಾಗಿರೋದ್ರಿಂದ ಮಲೆನಾಡಿಗರು ಮತ್ತೆ ಆ ದಿನಗಳನ್ನು ನೆನಪು ಮಾಡ್ಕೊಂಡು, ಯಾಕೆಂತಂದ್ರೆ ಯಾವಾಗ ಬೇಕು ಆವಾಗ ಎಲ್ಲೆಲ್ಲಿ ಬೇಕಲ್ಲಿ ರಕ್ತ ಚೆಲ್ತಾ ಇತ್ತು. ಆ ಒಂದು ಏನು 2005ರಿಂದ 10-11 ತನಕ ಇತ್ತು, ಆ ಪರಿಸ್ಥಿತಿ ಮತ್ತೆ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಮಲೆನಾಡಿಗರನ್ನ ಕಾಡ್ತಾ ಇರುವಂಥದ್ದು. ಆ ಒಂದು ಆತಂಕದಲ್ಲಿ ಬದುಕುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಅರವಿಂದ್. ಬಟ್ ಒಂದು ಹಂತದಲ್ಲಿ ವಿಪರೀತ ಆಕ್ಟಿವ್ ಆಗಿದ್ದಂತಹ ನಕ್ಸಲರು ಏಕಾಏಕಿ ಕೇರಳಕ್ಕೆ ಗುಳೆ ಹೊಟ್ಟೋಗ್ತಾರೆ. ಸುಮಾರು ವರ್ಷಗಳು ಅವರು ಕೇರಳದಲ್ಲೇ ವಾಸ ಇರ್ತಾರೆ. ಅವ್ರು ಯಾರು ಕೂಡ ಕರ್ನಾಟಕದ ಕಡೆ ತಲೆ ಹಾಕಲ್ಲ. ಆದರೆ ಇತ್ತೀಚೆಗೆ ಅಗೈನ್ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಅಲ್ಲಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಒಂದು ಎನ್ಕೌಂಟರ್ ಕೂಡ ಆಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಯಾಕೆ ಅಂತ ನಾರಾಯಣಗೌಡ? ಅರವಿಂದ್, ಅಂತಂದ್ರೆ ಈಗ 2013-14 ಏನು ಕೇರಳ ಅಂದ್ರೆ ಕರ್ನಾಟಕದಲ್ಲಿದ್ದಂಥ ಈ ಭಾಗದಲ್ಲಿದ್ದಂಥ ಎಲ್ಲ ನಕ್ಸಲರು ಕೂಡ ಕೇರಳಕ್ಕೆ ಹೋದ್ರು. ಈಗ ಕಳೆದ ಒಂದೂವರೆ 2 ವರ್ಷಗಳಿಂದ ಕೇರಳದಲ್ಲಿ ನಿರಂತರವಾಗಿ ಕೂಂಬಿಂಗ್ ನಡೀತಿರುವಂಥದ್ದು, ಮತ್ತೆ ಕೆಲವರು ಶರಣಾಗತಿ ಆದಂಥದ್ದು, ಮತ್ತೆ ಕೆಲವರು ಪೊಲೀಸರು ಅಂದ್ರೆ ANF ಸಿಬ್ಬಂದಿಗೆ ಗುಂಡೇಟಿಗೆ ಕೂಡ ಬಲಿಯಾಗಿದ್ದಂಥದ್ದು. 2005ರಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಆದಮೇಲೆ ಆ ದಕ್ಷಿಣ ಭಾರತದ ಒಂದು ನಾಯಕತ್ವ ವಹಿಸಿಕೊಂಡಿದ್ದಂಥ BG ಕೃಷ್ಣಮೂರ್ತಿ ಕೂಡ ಕಳೆದ 1.5 ವರ್ಷದಿಂದ ಕೇರಳ ಪೊಲೀಸರಿಗೆ ಶರಣಾಗಿರುವಂಥದ್ದು. ಅದಾದ ಬಳಿಕ ಅಂತಂದ್ರೆ ಈಗ ಕಳೆದ 1.5-2 ವರ್ಷಗಳಿಂದ ಕೇರಳದಲ್ಲಿ ನಿರಂತರವಾಗಿ ಕೂಂಬಿಂಗ್ ನಡೀತಾ ಇರುವಂಥದ್ದು, ಮತ್ತೆ ಆ ನಕ್ಸಲರು ಕೂಡ ಶರಣಾಗತಿ ಆಗ್ತಿರುವಂಥದ್ದು. ಹೀಗಾಗಿ ನಿರಂತರವಾಗಿ ಕೂಂಬಿಂಗ್ ನಡೀತಾ ಇರೋದ್ರಿಂದ ಇಲ್ಲಿ ನಮಗೆ ಸರ್ವೈವ್ ಆಗೋಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೇರಳದಲ್ಲಿದ್ದಂಥ ಅಂದ್ರೆ ಒಂದು ಮಾಹಿತಿ ಪ್ರಕಾರ ಕೇರಳದಲ್ಲಿದ್ದಂಥ ಏನು ತಮಿಳುನಾಡು ಆಗ್ಬೋದು, ಮತ್ತೆ ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ, ಕರ್ನಾಟಕ ಈ ಸುತ್ತಮುತ್ತಲ ನಕ್ಸಲರು ಏನಿದ್ರು ಎಲ್ಲರೂ ಕೂಡ ಅವರವರ ರಾಜ್ಯಗಳಿಗೆ ವಾಪಸ್ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಜೊತೆಗೆ ಈಗ ಕಳೆದ 1.5-2 ವರ್ಷಗಳಿಂದ ಮಲೆನಾಡಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು. ಈಗಾಗಲೇ ಸರ್ಕಾರ ಒಂದು ಕಡೆ ನಾವು ಸಣ್ಣ ಒತ್ತುವರಿದಾರರನ್ನ ತೆರವು ಮಾಡಲ್ಲ ಅನ್ನುತ್ತೆ. ಮತ್ತೆ ಈಗ ಅರಣ್ಯ ಇಲಾಖೆಯವರು ನೋಟಿಸ್ ಕೊಡ್ತಿರುವಂಥದ್ದು, 2 ಎಕರೆ 3 ಎಕರೆವರೆಗೂ ನೋಟಿಸ್ ಕೊಡ್ತಿರುವಂಥದ್ದು. ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಿದ್ರೆ 145 ಹಳ್ಳಿಗಳು ಕೂಡ ಸಂಪೂರ್ಣವಾಗಿ ಕಣ್ಮರೆಯಾಗುವಂಥದ್ದು. ಹಾಗಾಗಿ ಮಲೆನಾಡಿಗರು ಕೂಡ ಪ್ರತಿನಿತ್ಯ ನಮ್ಮ ಬದುಕು ಸಂಪೂರ್ಣ ನಾಶ ಆಗುತ್ತೋ ಅನ್ನೋ ಆತಂಕದಲ್ಲಿ ಇರುವಂಥದ್ದು. ಅದೇ ವೇಳೆಗೆ ಕೇರಳದಿಂದ ವಾಪಸ್ ಬಂದಂಥ ನಕ್ಸಲರು 2 ಟೀಮ್ ಮಾಡ್ಕೊಂಡು, ಒಂದು ಟೀಮು ವಿಕ್ರಮ್ ಗೌಡನ್ ಟೀಮು ಉಡುಪಿನಲ್ಲಿದ್ರೆ, ಮುಂಡಗಾರು ಲತಾ ಟೀಮು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದ್ರೆ ಸಂಚಾರ ಮಾಡ್ತಿರೋದು. ಅಂತಂದ್ರೆ ತಮ್ಮ ಬೆಂಬಲ ಅಂದ್ರೆ ನಮ್ಮ ಸಂಘಟನೆಯ ಬಲಪಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಮತ್ತೆ ಮಲೆನಾಡಿಗರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಈ ಎಲ್ಲ ಖಚಿತ ಮಾಹಿತಿ ಮೇರೆಗೆ ಈಗ ANF ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇದ್ರು. ಈಗ ಕೂಂಬಿಂಗ್ ಮಾಡ್ತಾ ಇರೋದ್ಮೇಲೆ ಒಂದ್ ಕಡೆ ಮುಂಡಗಾರು ಲತಾ ಬಂದಿರೋದು ಕೂಡ ANF ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ನಿರಂತರವಾಗಿ ಕೂಂಬಿಂಗ್ ನಡೀತಿರುವಂಥದ್ದು. ಏನು ವಿಕ್ರಮ್ ಗೌಡ ಟೀಮ್ ಉಡುಪಿನಲ್ಲಿತ್ತು, ಆ ವಿಕ್ರಮ್ ಗೌಡ ಟೀಮ್ ಈಗ ಬಲಿಯಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆ ಬಳಿಕ ಅತಿ ದೊಡ್ಡ ಕಾರ್ಯಾಚರಣೆ ಈಗಾಗಿರ್ತಕ್ಕಂಥದ್ದು 2005ರ ನಂತರ. 2005 ಫೆಬ್ರವರಿ 5ನೇ ತಾರೀಕು ಮೆಣಸಿನ ಹಾಡ್ಯದಲ್ಲಿ ಸಾಕೇತ್ ರಾಜನ್ ಕೊಲೆಯಾಗಿತ್ತು. ಸೊ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆ ಬಳಿಕ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಕಾರ್ಯಾಚರಣೆ. ಕೇರಳದಲ್ಲಿ ಕಳೆದ 2 ವರ್ಷ ವಿಪರೀತ ಆಪರೇಟ್ ಮಾಡಿಬಿಟ್ಟಿದ್ದಾರೆ ANF ಅವರು. ಫೆಬ್ರವರಿ 5, 2005ರಂದು ಸಾಕೇತ್ ರಾಜನ್ ಎನ್ಕೌಂಟರ್ ಆಗುತ್ತೆ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ವಿಚಾರ. ಕೊಪ್ಪ ತಾಲೂಕಿನ ಮೆಣಸಿನ ಹಾಡ್ಯ, ಅದು ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ. ಮೆಣಸಿನ ಹಾಡ್ಯದಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಆಗುತ್ತೆ. ಅದಾದ ಬಳಿಕ ಅಂದರೆ ANF ಗುಂಡಿಗೆ ಸಾಕೇತ್ ರಾಜನ್ ಬಲಿಯಾಗ್ತಾರೆ. ಈ ಸಾಕೇತ್ ರಾಜನ್ ಅಲ್ಲಿದ್ದಾನೆ ಅಂತ ಮಾಹಿತಿ ಕೊಟ್ಟ ವೆಂಕಟೇಶ್ ಅನ್ನೋನನ್ನು ಈ ವಿಕ್ರಮ್ ಗೌಡ ಕೊಂದಿರ್ತಾನೆ. ಅದೆಲ್ಲ ಕಥೆಗಳಿದೆ ಸುಮಾರು. ಹಾಗೆ ನೋಡೋಕೆ ಹೋದರೆ ಕರ್ನಾಟಕದಲ್ಲಿ ನಕ್ಸಲ್ ಹುಟ್ಟೋದಕ್ಕೆ ಕಾರಣನೇ ಸಾಕೇತ್ ರಾಜನ್. ನಕ್ಸಲರ ಚಟುವಟಿಕೆ ಆರಂಭ ಆಗೋದ ಕಾರಣನೇ ಸಾಕೇತ್ ರಾಜನ್. 2007ರಲ್ಲಿ ಮಾವಿನ ಹೊಲದಲ್ಲೂ ಕೂಡ ANF ಕಾರ್ಯಾಚರಣೆ ನಡೆದಿತ್ತು. 2005 ಆದಮೇಲೆ 2007, ಅದರಲ್ಲಿ ನಕ್ಸಲರಾದಂತಹ ಮನೋಹರ ಮತ್ತು ಶಂಕರ ಅಂತಕ್ಕಂಥವ್ರು ಹತ್ಯೆ ಮಾಡ್ತಾರೆ ANF ಅವರು. ಮನೋಹರ ಮತ್ತು ಶಂಕರ ಅಲ್ಲಿ ಗುಂಡಿನ ಚಕಮಕಿ ನಡೆದಾಗ ANF ಪೊಲೀಸ್ ಆಗಿದ್ದಂತಹ ಗುರುಪ್ರಸಾದ್ ಪೇದೆ, ಆ ಗುರುಪ್ರಸಾದ್ ತಲೆಗೂ ಕೂಡ ಗಾಯ ಆಗಿರುತ್ತೆ, ಗುಂಡು ಬಿದ್ದಿರುತ್ತೆ. ಸೊ ಈಗ ಸಾಕೇತ್ ರಾಜನ್ ಬಳಿಕ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡನ್ನ ಹೊಡೆದು ಉರುಳಿಸಲಾಗಿದೆ. ಅಂದರೆ ಹೆಚ್ಚು ಕಡಿಮೆ ಉತ್ತರಾಧಿಕಾರಿ ಅಂತಲೇ ಹೇಳ್ಬೋದು ಸಾಕೇತ್ ರಾಜನ್ಗೆ ವಿಕ್ರಮ್ ಗೌಡ. ದಕ್ಷಿಣ ಭಾರತದ ನಕ್ಸಲ್ ನಾಯಕತ್ವ ವಹಿಸಿಕೊಂಡಿದ್ದು ವಿಕ್ರಮ್ ಗೌಡ. ವಿಪರೀತ ಇತ್ತೀಚಿನ ದಿನಗಳಲ್ಲಿ ಆತ ಬೆಳೀತಾ ಇದ್ದ. ಚಿಕ್ಕಮಗಳೂರಿನಲ್ಲಿ 4 ನಕ್ಸಲರು 6 ಗಿರಿಜನರ ಸಾವಾಗಿದೆ ಇಲ್ಲಿ ತನಕ ಒಟ್ಟು ಈ ಇಡೀ ಆಪರೇಷನ್ನಲ್ಲಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಬಳಿಕ 2002 ಐ ಥಿಂಕ್ 2002, 2003ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಆಯ್ತಲ್ಲ, ಅವಾಗಿಂದ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಅಂತಕ್ಕಂಥದ್ದು ಹುಟ್ಕೊಳ್ತು.
ಸಾಕೇತ್ ರಾಜನ್ ಅಲ್ಲಿಗೆ ಬಂದು ಕೆಲವರ ಬೆಂಬಲವನ್ನು ತಗೊಂಡು ನಕ್ಸಲ್ ಚಟುವಟಿಕೆಗಳು ಆರಂಭ ಆಗುತ್ತೆ.